ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಡಿಪ್ಲೊಮಾ ಸಿ ಇ ಟಿದು ಮಾಡರ್ನ್ ಫಿಸಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ನಮಗೆ ಸಿ ಇ ಟಿಲಿ 5 ಮಾರ್ಕ್ಸ್ಗೆ ಕೇಳುವಂಥ ಯೂನಿಟ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ ಏನು ಅಂತಂದರೆ, ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಕರೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದಕ್ಕೆ ಏನಂತೀವಿ ಅಂದರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೀವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ ರೀತಿ ಪಾಸ್ ಆಗುತ್ತೆ ಅಂದರೆ, ಇದಕ್ಕೆ ಯಾವುದೇ ಒಂದು ಮೀಡಿಯಮ್ ಬೇಕಾಗಿಲ್ಲ. ಮೀಡಿಯಮ್ ಅಂದರೆ ಏನು ಅಂತಂದರೆ, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್. ನೋ ಮೀಡಿಯಮ್ ಅಂದರೆ ಮಟೀರಿಯಲ್ ಆಗಿರ್ಬೋದು. ಈಗ ಮಟೀರಿಯಲ್ ಅಂದರೆ ವೈರ್ ಇರ್ತಾವಲ್ಲ, ಕರೆಂಟ್ ಪಾಸ್ ಆಗೋಕ್ಕೆ ಒಂದು ವೈರ್ ಬೇಕು. ಅದೇ ರೀತಿ ಇದು ಪಾಸ್ ಆಗಿ ನಮಗೆ ಯಾವುದೇ ರೀತಿಯ ಮೀಡಿಯಮ್ ಬೇಕಾಗಿಲ್ಲ. ಇದು ಎಲ್ಲದರಲ್ಲೂ ಪಾಸ್ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಓಕೆ, ಇದು ಯಾವುದಕ್ಕೆಂದರೆ ರಿಫ್ಲೆಕ್ಷನ್ and interference, polarization. ಈ ಪ್ರಾಪರ್ಟಿನ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೊಂದಿರುತ್ತೆ. ಓಕೆ, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೋಗಬೇಕಾದ್ರೆ ಫ್ರೀಕ್ವೆನ್ಸಿ ಸೇಮ್ ಆಗಿರುತ್ತೆ. ಅಂದರೆ ಈಗ ಈ ಒಂದು ವಾಟರ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ನಾವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಮಾಡ್ತಿದ್ದೀವಿ. ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬರುತ್ತೆ, ಈ ರೀತಿ ಪಾಸ್ ಆಗುತ್ತಲ್ಲ, ಈ ಮೀಡಿಯಮ್ನು ಯಾವತ್ತೂ ಇದ್ರ ಫ್ರೀಕ್ವೆನ್ಸಿ ಚೇಂಜ್ ಮಾಡಿಕೊಡಲ್ಲ. ಓಕೆ, ಇದು ಯಾವುದ್ರ ಬಗ್ಗೆ ಆಯಿತು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಆಯಿತು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂದರೆ, ಕೆಲವೊಂದು ಪ್ರಾಪರ್ಟೀಸ್ ಇದ್ದಾವೆ. ಮೊದಲನೇ ಪ್ರಾಪರ್ಟಿ ಅಂದ್ರೇನು? ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ ರೀತಿ ಪಡಿತೀವಿ ಅಂದರೆ ಆಕ್ಸಲರೇಟೆಡ್. ಓಕೆ, ಈ ಪ್ರಾಪರ್ಟೀಸ್ನ ಹೆಂಗೆ ಡಿಫೈನ್ ಮಾಡಿದ್ರು? ಅದು ಯಾವ ರೀತಿ ಅಂದರೆ, ಮೊದಲನೇ ಪ್ರಾಪರ್ಟೀಸ್, ಚಾರ್ಜ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಆಕ್ಸಲೇಟ್ ಆಗುತ್ತೆ. ಅಂದರೆ ಪಾಸಿಟಿವ್ ಅಯಾನಿಂದ ನೆಗೆಟಿವ್ ಅಯಾನ್ ಕಡೆಗೆ ಬರೋದ್ರಿಂದ ಇದೆ. ಅಂದರೆ ಮೊದಲನೇ ಪ್ರಾಪರ್ಟಿ ಏನು? ಆಕ್ಸಲೇಟ್ ಚಾರ್ಜ್. ಯಾವುದರಿಂದ ಪ್ರೊಡ್ಯೂಸ್ ಆಗ್ತವೆ? ಆಕ್ಸಲೇಟ್ ಚಾರ್ಜರಿಂದ ಪ್ರೊಡ್ಯೂಸ್ ಆಗ್ತವೆ, ಆಕ್ಸಲೇಟ್ ಚಾರ್ಜ್. ಓಕೆ, ಈ ಆಕ್ಸಲೇಟ್ ಚಾರ್ಜ್ ಆಗುತ್ತೆ ಅಂದರೆ ಇದಕ್ಕೇನಿರುತ್ತೆ? ಯಾವಾಗ ಆಕ್ಸಲೇಟ್ ಆಗುತ್ತೆ ಯಾವಾಗ ಇದಕ್ಕೇನಿರುತ್ತೆ? ಮೂಮೆಂಟಮ್ಮು ಇರುತ್ತೆ. ಓಕೆನಾ ಫ್ರೆಂಡ್ಸ್? ಮೂಮೆಂಟಮ್ ಯಾವಾಗ ಇರುತ್ತೆ ಅಂದರೆ, ಅದು ಟ್ರಾನ್ಸ್ಪರೆಂಟ್ ಎನರ್ಜಿ ಪಾಸ್ ಆದಾಗ ಮಾತ್ರ ಮೂಮೆಂಟಮ್ ಇರುತ್ತೆ. ಅಂದರೆ ಇದೇನು? ದೇ ಹ್ಯಾವ್ ಟ್ರಾನ್ಸ್ಪರೆಂಟ್ ಎನರ್ಜಿ ಆ್ಯಂಡ್ ಮೂಮೆಂಟಮ್. ಓಕೆ, ಇವು ಯಾವಾಗ ಎನರ್ಜಿ ಆ್ಯಂಡ್ ಮೂಮೆಂಟಮ್ ಅದರಲ್ಲಿ ಇರುತ್ತೆ, ಅದು ಯಾವುದರಿಂದ ಹೆಲ್ಪ್ ಆಫ್? ನಾವು ಮೊದಲೇ ಹೇಳಿದ್ವಿ, ದಿ ಹೆಲ್ಪ್ ಆಫ್ ಇದ್ರದ್ದೇನು? ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಇದರಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಎಲೆಕ್ಟ್ರಿಕ್ಕು, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಏನಾಯಿತು? ಪರ್ಪೆಂಡಿಕ್ಯುಲರ್. ಇವೆಲ್ಲ ಪ್ರಾಪರ್ಟೀಸ್. ಇದು ಯಾವಾಗ ಎಲೆಕ್ಟ್ರಿಕ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಎನರ್ಜಿ ಏನಾಗುತ್ತೆ ಅಂದರೆ ಸೇಮ್ ಅಮೌಂಟಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಮೊದಲನೇದು. ನೆಕ್ಸ್ಟ್ ಏನು? ಎನರ್ಜಿ ವಿಲ್ ಬಿ
distribute same amount in electric and magnetic field. ಓಕೆನಾ? ಇದಾದ್ಮೇಲೆ ಏನು ಬರುತ್ತೆ ಅಂದರೆ, ಯಾವಾಗ ಸೇಮ್ ಅಮೌಂಟ್ ಆಗುತ್ತೆ ಇದು ಫೇಸ್ ಕ್ರಿಯೇಟ್ ಆಗುತ್ತೆ. ಇಟ್ ವಿಲ್ ಬಿ ಕ್ರಿಯೇಟ್ ದಿ ಫೇಸ್. ಪ್ರಾಪರ್ಟೀಸ್ ಏನು? ದಿ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಸ್ ವಿಲ್ ಬಿ ಕ್ರಿಯೇಟೆಡ್ ದಿ ಫೇಸ್. ಈ ಫೇಸ್ ಯಾವ ರೀತಿ ಅಂದರೆ ಈ ರೀತಿ. ಓಕೆನಾ ಫ್ರೆಂಡ್ಸ್? ಇದು ಎಲೆಕ್ಟ್ರಿಕ್ ಇರ್ಬೋದು, ಇದು ಮ್ಯಾಗ್ನೆಟಿಕ್. ಈ ರೀತಿ ಫೇಸ್ ಕ್ರಿಯೇಟ್ ಆಗುತ್ತೆ.